ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು. ನಾವು ಬಿದಿರ್ಕೆರೆ ಅಂತ ಗ್ರಾಮದವರು. ಇದನ್ನು ನಾವು ಫಸ್ಟ್ 5 ವರ್ಷ ಮುಂಚೆ ದಾಳಂಬ್ರೆ ಹಾಕಿದ್ವಿ. ಆ ದಾಳಂಬ್ರೆ ಹಾಕಿರೋದನ್ನ ಯೂಸ್ ಮಾಡ್ತಿದ್ವಿ. HDP ಪಂಪ್ನಾಗೆ ನೀರು ತುಂಬಿಸ್ಕೊಂಡು ಯೂಸ್ ಮಾಡ್ತಿದ್ವಿ. ಅದು ಕ್ಲೀನಾಗಿ ಸ್ಪ್ರೇ ಆಗ್ತಿದ್ದಿಲ್ಲ. ಅಂದರೆ ಒಂದು ಕಡೆ ಹಿಡಿಯೋದು, ಒಂದು ಕಡೆ ಒಬ್ಬೊಬ್ಬರು ಒಂದೊಂದು ಕಡೆ ಸ್ಪ್ರೇ ಮಾಡೋದು. ಹಂಗಾಗಿ ಮತ್ತೆ ವಿಲ್ಟು ಅದು ಬಂದು ಸ್ವಲ್ಪ ಕ್ಯಾನ್ಸಲ್ ಗಿಡ ತೆಗೆದುಬಿಟ್ವಿ. ಗಿಡ ತೆಗೆದ ಮೇಲೆ ಮತ್ತೆ ಹೊಸ್ದಾಗೆ ದಾಳಂಬೆ ಹಾಕಿದ್ವಿ. 13-14 ತಿಂಗಳಾದಮೇಲೆ ಮತ್ತೆ ವಿಚಾರಿಸಿದ್ವಿ ಯಾವ ಟೈಪ್ ಮಾಡ್ಬೋದು, ಏನು ಮಾಡ್ಬೋದು ಅಂತ. ಆವಾಗ ಇದನ್ನು ಬೂಮರ್ ಬಂದಿದೆ ಅಂತ ಹೇಳಿದರು. ಬೂಮರ್ ಬಂದಿದೆ ಅಂತ ಹೇಳಿದ ಮೇಲೆ ಫಸ್ಟು ಎಂಕ್ವೈರಿ ಮಾಡಿದ್ವಿ. ಫೇಸ್ಬುಕ್ನಾಗೆ, ಆಮೇಲೆ ಯೂಟ್ಯೂಬ್ನಾಗೆ ಎಲ್ಲ ಎಂಕ್ವೈರಿ ಮಾಡಿದ್ವಿ. ಭಾಳ ಕಂಪ್ನಿಗಳು ಎಂಕ್ವೈರಿ ಕೇಳಿದರು. ಬಟ್ ಏನಪ್ಪ ಅಂದರೆ ರೇಟ್ ಭಾಳ ಹೇಳ್ತಾಯಿದ್ರು. ಇದಕ್ಕೂ ಅದಕ್ಕೂ ಸುಮಾರು ರೇಟ್ ಹೇಳಿದರು. ಇದನ್ನು ಟ್ರಯಲ್ ನೋಡೋಣ ಅಂತೇಳಿ ಒಂದು ಕಡೆ ಹೋಗಿ ಡೆಮೋ ನೋಡ್ಕೊಂಬಂದೆ. ಭಾಳ ಚೆನ್ನಾಗಿತ್ತು, ಭಾಳ ಇದಾಯಿತು. ನಾವೀಗ ಹೊಸ್ದಾಗಿ ತೊಗೊಂಡಿದ್ದೀವಿ, ಇಲ್ಲ ಅಂತ ಹೇಳ್ತಿಲ್ಲ. 300 ಲೀಟ್ರದ್ದು ಇದು ಡಯಾ ಪಂಪ್. ಇದು ನಾಜಲ್ 12 ನಾಜಲ್ ಇದೆ. ನಾವು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೀವಿ ಒಂದೊಂದು ನಾಜಲ್ಲು, ಗಿಡ ದೊಡ್ಡದಾಗಿದೆ ಅಂತ. ಇದು ಮತ್ತು ಫ್ಯಾನು, ಇದು 300 ಲೀಟ್ರ್ ಟ್ಯಾಂಕ್. ಹೆಂಗೆ ಸ್ಪ್ರೇ ಆಗ್ತದೆ ಅಂದರೆ ಇಡೀ ಹೊಲಕ್ಕೆ ಫುಲ್ಲು ಫಾಗ್ ಟೈಪ್ ಬೀಳುತ್ತೆ. ಅಂದರೆ ಈಗ ನೀರು ಹರಿದೋಗಂಗೆ ಬೀಳಲ್ಲ, ಮಂಜು ಬೀಳುತ್ತಲ್ಲ ಆ ಟೈಪ್ ಬೀಳುತ್ತೆ. ಭಾಳ ಚೆನ್ನಾಗಿದೆ ಸ್ಪ್ರೇ ಅದು. ನೋಡಿ, ನಿಮಗೆ ಅನುಕೂಲ ಆದರೆ ಇವ್ರದ್ದು ಫೇಸ್ಬುಕ್ನಾಗ ಸರ್ಚ್ ಮಾಡಿ, ಒಳ್ಳೊಳ್ಳೆ ರಿಸಲ್ಟ್ ಬರುತ್ತೆ. ಅಲ್ಲ, ಡೆಮೋ ಇರ್ತವೆ. ಯೂಟ್ಯೂಬ್ನಾಗೂ ನೋಡಿರಿ. ನೋಡಿಬಿಟ್ಟು ನೀವು ಅನುಕೂಲ ಆದರೆ ತೊಗೊಳ್ಳಿ. ನಮಸ್ಕಾರ.